ಧರ್ಮಸ್ಥಳದ ದಟ್ಟಾರಣ್ಯದಲ್ಲಿ ಎರಡನೇ ದಿನ ಕೂಡ ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಇವತ್ತಾದರೂ ಸಮಾಧಿಯೊಳಗಿನ ಅಸ್ಥಿಪಂಜರದ ರಹಸ್ಯ ಬಯಲಾಗುತ್ತಾ ಅನ್ನೋ ಕುತೂಹಲ. ನೆನೆ ಅನಾಮಧೇಯ ವ್ಯಕ್ತಿ ತೋರಿಸಿದ್ದ 13 ಪಾಯಿಂಟ್ಗಳ ಪೈಕಿ ಮೊದಲ ಜಾಗದಲ್ಲಿ ಉತ್ಖನನ ಮಾಡಲಾಯಿತು. ಆದರೆ ಯಾವುದೇ ಶವದ ಅವಶೇಷಗಳು ಅಲ್ಲಿ ಲಭ್ಯ ಆಗಿರಲಿಲ್ಲ. ಆದರೂ ವಿಶ್ವಾಸವನ್ನ ಕಳೆದುಕೊಂಡಿಲ್ಲ ದೂರುದಾರ ವ್ಯಕ್ತಿ. ನಿಗೂಢ ವ್ಯಕ್ತಿಗೆ ಇವತ್ತು ಅಸ್ಥಿಪಂಜರ ಸಿಗೋ ಬಗ್ಗೆ ವಿಶ್ವಾಸ ಇದೆಯಂತೆ. ಇವತ್ತು ದಟ್ಟಾರಣ್ಯ ಪ್ರದೇಶದಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇರೋದ್ರಿಂದ ಹಿತಾಚಿ ಜೆಸಿಬಿಯನ್ನ ಆ ಅರಣ್ಯ ಪ್ರದೇಶದ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದ ಕಾರಣ ಕಾರ್ಮಿಕರಿಂದಲೇ ಇವತ್ತು ಈ ಉತ್ಖನನ ಕಾರ್ಯ ಆಗುತ್ತೆ. ಕಾರ್ಮಿಕರಿಂದಲೇ ಆ ನಿಗೂಢ ಗೋರಿಗಳನ್ನ ಅಗೆದು ಅದರ ಒಳಗಿರುವ ಅಸ್ಥಿಪಂಜರದ ಹುಡುಕಾಟ ನಡೆಯುವ ಸಾಧ್ಯತೆ ಇದೆ. ಧರ್ಮಸ್ಥಳದ ದಟ್ಟಾರಣ್ಯದಲ್ಲಿ ಎರಡನೇ ದಿನ ಕೂಡ ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಇವತ್ತಾದರೂ ಸಮಾಧಿಯೊಳಗಿನ ಅಸ್ಥಿಪಂಜರದ ರಹಸ್ಯ ಬಯಲಾಗುತ್ತಾ ಅನ್ನೋ ಕುತೂಹಲ. ನೆನೆ ಅನಾಮಧೇಯ ವ್ಯಕ್ತಿ ತೋರಿಸಿದ್ದ 13 ಪಾಯಿಂಟ್ಗಳ ಪೈಕಿ ಮೊದಲ ಜಾಗದಲ್ಲಿ ಉತ್ಖನನ ಮಾಡಲಾಯಿತು. ಆದರೆ ಯಾವುದೇ ಶವದ ಅವಶೇಷಗಳು ಅಲ್ಲಿ ಲಭ್ಯ ಆಗಿರಲಿಲ್ಲ. ಆದರೂ ವಿಶ್ವಾಸವನ್ನ ಕಳೆದುಕೊಂಡಿಲ್ಲ ದೂರುದಾರ ವ್ಯಕ್ತಿ. ನಿಗೂಢ ವ್ಯಕ್ತಿಗೆ ಇವತ್ತು ಅಸ್ಥಿಪಂಜರ ಸಿಗೋ ಬಗ್ಗೆ ವಿಶ್ವಾಸ ಇದೆಯಂತೆ. ಇವತ್ತು ದಟ್ಟಾರಣ್ಯ ಪ್ರದೇಶದಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇರೋದ್ರಿಂದ ಹಿತಾಚಿ ಜೆಸಿಬಿಯನ್ನ ಆ ಅರಣ್ಯ ಪ್ರದೇಶದ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದ ಕಾರಣ ಕಾರ್ಮಿಕರಿಂದಲೇ ಇವತ್ತು ಈ ಉತ್ಖನನ ಕಾರ್ಯ ಆಗುತ್ತೆ. ಕಾರ್ಮಿಕರಿಂದಲೇ ಆ ನಿಗೂಢ ಗೋರಿಗಳನ್ನ ಅಗೆದು ಅದರ ಒಳಗಿರುವ ಅಸ್ಥಿಪಂಜರದ ಹುಡುಕಾಟ ನಡೆಯುವ ಸಾಧ್ಯತೆ ಇದೆ. ಧರ್ಮಸ್ಥಳದ ದಟ್ಟಾರಣ್ಯದಲ್ಲಿ ಎರಡನೇ ದಿನ ಕೂಡ ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಇವತ್ತಾದರೂ ಸಮಾಧಿಯೊಳಗಿನ ಅಸ್ಥಿಪಂಜರದ ರಹಸ್ಯ ಬಯಲಾಗುತ್ತಾ ಅನ್ನೋ ಕುತೂಹಲ. ನೆನೆ ಅನಾಮಧೇಯ ವ್ಯಕ್ತಿ ತೋರಿಸಿದ್ದ 13 ಪಾಯಿಂಟ್ಗಳ ಪೈಕಿ ಮೊದಲ ಜಾಗದಲ್ಲಿ ಉತ್ಖನನ ಮಾಡಲಾಯಿತು. ಆದರೆ ಯಾವುದೇ ಶವದ ಅವಶೇಷಗಳು ಅಲ್ಲಿ ಲಭ್ಯ ಆಗಿರಲಿಲ್ಲ. ಆದರೂ ವಿಶ್ವಾಸವನ್ನ ಕಳೆದುಕೊಂಡಿಲ್ಲ ದೂರುದಾರ ವ್ಯಕ್ತಿ. ನಿಗೂಢ ವ್ಯಕ್ತಿಗೆ ಇವತ್ತು ಅಸ್ಥಿಪಂಜರ ಸಿಗೋ ಬಗ್ಗೆ ವಿಶ್ವಾಸ ಇದೆಯಂತೆ. ಇವತ್ತು ದಟ್ಟಾರಣ್ಯ ಪ್ರದೇಶದಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇರೋದ್ರಿಂದ ಹಿತಾಚಿ ಜೆಸಿಬಿಯನ್ನ ಆ ಅರಣ್ಯ ಪ್ರದೇಶದ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದ ಕಾರಣ ಕಾರ್ಮಿಕರಿಂದಲೇ ಇವತ್ತು ಈ ಉತ್ಖನನ ಕಾರ್ಯ ಆಗುತ್ತೆ. ಕಾರ್ಮಿಕರಿಂದಲೇ ಆ ನಿಗೂಢ ಗೋರಿಗಳನ್ನ ಅಗೆದು ಅದರ ಒಳಗಿರುವ ಅಸ್ಥಿಪಂಜರದ ಹುಡುಕಾಟ ನಡೆಯುವ ಸಾಧ್ಯತೆ ಇದೆ. ಧರ್ಮಸ್ಥಳದ ದಟ್ಟಾರಣ್ಯದಲ್ಲಿ ಎರಡನೇ ದಿನ ಕೂಡ ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಇವತ್ತಾದರೂ ಸಮಾಧಿಯೊಳಗಿನ ಅಸ್ಥಿಪಂಜರದ ರಹಸ್ಯ ಬಯಲಾಗುತ್ತಾ ಅನ್ನೋ ಕುತೂಹಲ. ನೆನೆ ಅನಾಮಧೇಯ ವ್ಯಕ್ತಿ ತೋರಿಸಿದ್ದ 13 ಪಾಯಿಂಟ್ಗಳ ಪೈಕಿ ಮೊದಲ ಜಾಗದಲ್ಲಿ ಉತ್ಖನನ ಮಾಡಲಾಯಿತು. ಆದರೆ ಯಾವುದೇ ಶವದ ಅವಶೇಷಗಳು ಅಲ್ಲಿ ಲಭ್ಯ ಆಗಿರಲಿಲ್ಲ. ಆದರೂ ವಿಶ್ವಾಸವನ್ನ ಕಳೆದುಕೊಂಡಿಲ್ಲ ದೂರುದಾರ ವ್ಯಕ್ತಿ. ನಿಗೂಢ ವ್ಯಕ್ತಿಗೆ ಇವತ್ತು ಅಸ್ಥಿಪಂಜರ ಸಿಗೋ ಬಗ್ಗೆ ವಿಶ್ವಾಸ ಇದೆಯಂತೆ. ಇವತ್ತು ದಟ್ಟಾರಣ್ಯ ಪ್ರದೇಶದಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇರೋದ್ರಿಂದ ಹಿತಾಚಿ ಜೆಸಿಬಿಯನ್ನ ಆ ಅರಣ್ಯ ಪ್ರದೇಶದ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದ ಕಾರಣ ಕಾರ್ಮಿಕರಿಂದಲೇ ಇವತ್ತು ಈ ಉತ್ಖನನ ಕಾರ್ಯ ಆಗುತ್ತೆ. ಕಾರ್ಮಿಕರಿಂದಲೇ ಆ ನಿಗೂಢ ಗೋರಿಗಳನ್ನ ಅಗೆದು ಅದರ ಒಳಗಿರುವ ಅಸ್ಥಿಪಂಜರದ ಹುಡುಕಾಟ ನಡೆಯುವ ಸಾಧ್ಯತೆ ಇದೆ. ಧರ್ಮಸ್ಥಳದ ದಟ್ಟಾರಣ್ಯದಲ್ಲಿ ಎರಡನೇ ದಿನ ಕೂಡ ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಇವತ್ತಾದರೂ ಸಮಾಧಿಯೊಳಗಿನ ಅಸ್ಥಿಪಂಜರದ ರಹಸ್ಯ ಬಯಲಾಗುತ್ತಾ ಅನ್ನೋ ಕುತೂಹಲ. ನೆನೆ ಅನಾಮಧೇಯ ವ್ಯಕ್ತಿ ತೋರಿಸಿದ್ದ 13 ಪಾಯಿಂಟ್ಗಳ ಪೈಕಿ ಮೊದಲ ಜಾಗದಲ್ಲಿ ಉತ್ಖನನ ಮಾಡಲಾಯಿತು. ಆದರೆ ಯಾವುದೇ ಶವದ ಅವಶೇಷಗಳು ಅಲ್ಲಿ ಲಭ್ಯ ಆಗಿರಲಿಲ್ಲ. ಆದರೂ ವಿಶ್ವಾಸವನ್ನ ಕಳೆದುಕೊಂಡಿಲ್ಲ ದೂರುದಾರ ವ್ಯಕ್ತಿ. ನಿಗೂಢ ವ್ಯಕ್ತಿಗೆ ಇವತ್ತು ಅಸ್ಥಿಪಂಜರ ಸಿಗೋ ಬಗ್ಗೆ ವಿಶ್ವಾಸ ಇದೆಯಂತೆ. ಇವತ್ತು
ದಟ್ಟಾರಣ್ಯ ಪ್ರದೇಶದಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇರೋದ್ರಿಂದ ಹಿಟಾಚಿ ಜೆಸಿಬಿಯನ್ನ ಆ ಅರಣ್ಯ ಪ್ರದೇಶದ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದ ಕಾರಣ ಕಾರ್ಮಿಕರಿಂದಲೇ ಇವತ್ತು ಈ ಉತ್ಖನನ ಕಾರ್ಯ ಆಗುತ್ತೆ. ಕಾರ್ಮಿಕರಿಂದಲೇ ಆ ನಿಗೂಢ ಗೋರಿಗಳನ್ನ ಅಗೆದು ಅದರ ಒಳಗಿರುವ ಅಸ್ಥಿಪಂಜರದ ಹುಡುಕಾಟ ನಡೆಯುವ ಸಾಧ್ಯತೆ ಇದೆ. ಧರ್ಮಸ್ಥಳದ ದಟ್ಟಾರಣ್ಯದಲ್ಲಿ ಎರಡನೇ ದಿನ ಕೂಡ ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಇವತ್ತಾದ್ರೂ ಸಮಾಧಿಯೊಳಗಿನ ಅಸ್ಥಿಪಂಜರದ ರಹಸ್ಯ ಬಯಲಾಗತ್ತಾ ಅನ್ನೋ ಕುತೂಹಲ. ನೆನೆ ಅನಾಮಧೇಯ ವ್ಯಕ್ತಿ ತೋರಿಸಿದ್ದ 13 ಪಾಯಿಂಟ್ಗಳ ಪೈಕಿ ಮೊದಲ ಜಾಗದಲ್ಲಿ ಉತ್ಖನನ ಮಾಡಲಾಯಿತು. ಆದರೆ ಯಾವುದೇ ಶವದ ಅವಶೇಷಗಳು ಅಲ್ಲಿ ಲಭ್ಯ ಆಗಿರಲಿಲ್ಲ. ಆದರೂ ವಿಶ್ವಾಸವನ್ನ ಕಳೆದುಕೊಂಡಿಲ್ಲ ದೂರುದಾರ ವ್ಯಕ್ತಿ. ನಿಗೂಢ ವ್ಯಕ್ತಿಗೆ ಇವತ್ತು ಅಸ್ಥಿಪಂಜರ ಸಿಗೋ ಬಗ್ಗೆ ವಿಶ್ವಾಸ ಇದೆಯಂತೆ. ಇವತ್ತು ದಟ್ಟಾರಣ್ಯ ಪ್ರದೇಶದಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇರೋದ್ರಿಂದ ಹಿಟಾಚಿ ಜೆಸಿಬಿಯನ್ನ ಆ ಅರಣ್ಯ ಪ್ರದೇಶದ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದ ಕಾರಣ ಕಾರ್ಮಿಕರಿಂದಲೇ ಇವತ್ತು ಈ ಉತ್ಖನನ ಕಾರ್ಯ ಆಗುತ್ತೆ. ಕಾರ್ಮಿಕರಿಂದಲೇ ಆ ನಿಗೂಢ ಗೋರಿಗಳನ್ನ ಅಗೆದು ಅದರ ಒಳಗಿರುವ ಅಸ್ಥಿಪಂಜರದ ಹುಡುಕಾಟ ನಡೆಯುವ ಸಾಧ್ಯತೆ ಇದೆ. ಧರ್ಮಸ್ಥಳದ ದಟ್ಟಾರಣ್ಯದಲ್ಲಿ ಎರಡನೇ ದಿನ ಕೂಡ ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಇವತ್ತಾದ್ರೂ ಸಮಾಧಿಯೊಳಗಿನ ಅಸ್ಥಿಪಂಜರದ ರಹಸ್ಯ ಬಯಲಾಗತ್ತಾ ಅನ್ನೋ ಕುತೂಹಲ. ನೆನೆ ಅನಾಮಧೇಯ ವ್ಯಕ್ತಿ ತೋರಿಸಿದ್ದ 13 ಪಾಯಿಂಟ್ಗಳ ಪೈಕಿ ಮೊದಲ ಜಾಗದಲ್ಲಿ ಉತ್ಖನನ ಮಾಡಲಾಯಿತು. ಆದರೆ ಯಾವುದೇ ಶವದ ಅವಶೇಷಗಳು ಅಲ್ಲಿ ಲಭ್ಯ ಆಗಿರಲಿಲ್ಲ. ಆದರೂ ವಿಶ್ವಾಸವನ್ನ ಕಳೆದುಕೊಂಡಿಲ್ಲ ದೂರುದಾರ ವ್ಯಕ್ತಿ. ನಿಗೂಢ ವ್ಯಕ್ತಿಗೆ ಇವತ್ತು ಅಸ್ಥಿಪಂಜರ ಸಿಗೋ ಬಗ್ಗೆ ವಿಶ್ವಾಸ ಇದೆಯಂತೆ. ಇವತ್ತು ದಟ್ಟಾರಣ್ಯ ಪ್ರದೇಶದಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇರೋದ್ರಿಂದ ಹಿಟಾಚಿ ಜೆಸಿಬಿಯನ್ನ ಆ ಅರಣ್ಯ ಪ್ರದೇಶದ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದ ಕಾರಣ ಕಾರ್ಮಿಕರಿಂದಲೇ ಇವತ್ತು ಈ ಉತ್ಖನನ ಕಾರ್ಯ ಆಗುತ್ತೆ. ಕಾರ್ಮಿಕರಿಂದಲೇ ಆ ನಿಗೂಢ ಗೋರಿಗಳನ್ನ ಅಗೆದು ಅದರ ಒಳಗಿರುವ ಅಸ್ಥಿಪಂಜರದ ಹುಡುಕಾಟ ನಡೆಯುವ ಸಾಧ್ಯತೆ ಇದೆ. ಧರ್ಮಸ್ಥಳದ ದಟ್ಟಾರಣ್ಯದಲ್ಲಿ ಎರಡನೇ ದಿನ ಕೂಡ ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಇವತ್ತಾದ್ರೂ ಸಮಾಧಿಯೊಳಗಿನ ಅಸ್ಥಿಪಂಜರದ ರಹಸ್ಯ ಬಯಲಾಗತ್ತಾ ಅನ್ನೋ ಕುತೂಹಲ. ನೆನೆ ಅನಾಮಧೇಯ ವ್ಯಕ್ತಿ ತೋರಿಸಿದ್ದ 13 ಪಾಯಿಂಟ್ಗಳ ಪೈಕಿ ಮೊದಲ ಜಾಗದಲ್ಲಿ ಉತ್ಖನನ ಮಾಡಲಾಯಿತು. ಆದರೆ ಯಾವುದೇ ಶವದ ಅವಶೇಷಗಳು ಅಲ್ಲಿ ಲಭ್ಯ ಆಗಿರಲಿಲ್ಲ. ಆದರೂ ವಿಶ್ವಾಸವನ್ನ ಕಳೆದುಕೊಂಡಿಲ್ಲ ದೂರುದಾರ ವ್ಯಕ್ತಿ. ನಿಗೂಢ ವ್ಯಕ್ತಿಗೆ ಇವತ್ತು ಅಸ್ಥಿಪಂಜರ ಸಿಗೋ ಬಗ್ಗೆ ವಿಶ್ವಾಸ ಇದೆಯಂತೆ. ಇವತ್ತು ದಟ್ಟಾರಣ್ಯ ಪ್ರದೇಶದಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇರೋದ್ರಿಂದ ಹಿಟಾಚಿ ಜೆಸಿಬಿಯನ್ನ ಆ ಅರಣ್ಯ ಪ್ರದೇಶದ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದ ಕಾರಣ ಕಾರ್ಮಿಕರಿಂದಲೇ ಇವತ್ತು ಈ ಉತ್ಖನನ ಕಾರ್ಯ ಆಗುತ್ತೆ. ಕಾರ್ಮಿಕರಿಂದಲೇ ಆ ನಿಗೂಢ ಗೋರಿಗಳನ್ನ ಅಗೆದು ಅದರ ಒಳಗಿರುವ ಅಸ್ಥಿಪಂಜರದ ಹುಡುಕಾಟ ನಡೆಯುವ ಸಾಧ್ಯತೆ ಇದೆ. ಧರ್ಮಸ್ಥಳದ ದಟ್ಟಾರಣ್ಯದಲ್ಲಿ ಎರಡನೇ ದಿನ ಕೂಡ ಉತ್ಖನನ ಕಾರ್ಯ ಮುಂದುವರಿಯುತ್ತೆ. ಇವತ್ತಾದ್ರೂ ಸಮಾಧಿಯೊಳಗಿನ ಅಸ್ಥಿಪಂಜರದ ರಹಸ್ಯ ಬಯಲಾಗತ್ತಾ ಅನ್ನೋ ಕುತೂಹಲ. ನೆನೆ ಅನಾಮಧೇಯ ವ್ಯಕ್ತಿ ತೋರಿಸಿದ್ದ 13 ಪಾಯಿಂಟ್ಗಳ ಪೈಕಿ ಮೊದಲ ಜಾಗದಲ್ಲಿ ಉತ್ಖನನ ಮಾಡಲಾಯಿತು. ಆದರೆ ಯಾವುದೇ ಶವದ ಅವಶೇಷಗಳು ಅಲ್ಲಿ ಲಭ್ಯ ಆಗಿರಲಿಲ್ಲ. ಆದರೂ ವಿಶ್ವಾಸವನ್ನ ಕಳೆದುಕೊಂಡಿಲ್ಲ ದೂರುದಾರ ವ್ಯಕ್ತಿ. ನಿಗೂಢ ವ್ಯಕ್ತಿಗೆ ಇವತ್ತು ಅಸ್ಥಿಪಂಜರ ಸಿಗೋ ಬಗ್ಗೆ ವಿಶ್ವಾಸ ಇದೆಯಂತೆ. ಇವತ್ತು ದಟ್ಟಾರಣ್ಯ ಪ್ರದೇಶದಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇರೋದ್ರಿಂದ ಹಿಟಾಚಿ ಜೆಸಿಬಿಯನ್ನ ಆ ಅರಣ್ಯ ಪ್ರದೇಶದ ಒಳಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದ ಕಾರಣ ಕಾರ್ಮಿಕರಿಂದಲೇ ಇವತ್ತು ಈ ಉತ್ಖನನ ಕಾರ್ಯ ಆಗುತ್ತೆ. ಕಾರ್ಮಿಕರಿಂದಲೇ ಆ ನಿಗೂಢ ಗೋರಿಗಳನ್ನ ಅಗೆದು ಅದರ ಒಳಗಿರುವ ಅಸ್ಥಿಪಂಜರದ ಹುಡುಕಾಟ ನಡೆಯುವ ಸಾಧ್ಯತೆ ಇದೆ.